ಯಾಕಂದರೆ ಈ ಒಂದು ವೇದಿಕೆ ಮೇಲಿರುವಂಥ ಗೌರವಾನ್ವಿತ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೂ ಹಾಗೂ ಆಡಳಿತ ವೈದ್ಯಾಧಿಕಾರಿಗಳಿಗೂ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇಷ್ಟು ಗ್ರ್ಯಾಂಡಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಭಾಳ ಸಂತೋಷಕರವಾದಂಥ ವಿಷಯ. ಯಾಕಂದರೆ ಒಂದು ಸೇವೆಯನ್ನು ಮಾಡಿ ಬೇರೆ ಕಡೆ ಹೋಗ್ತಿರ್ಬೇಕಾದ್ರೆ ಅನಿವಾರ್ಯ ಒಂದು ಸರ್ಕಾರದ ನಿಯಮಾವಳಿಯ ಪ್ರಕಾರ ಈ ವರ್ಗಾವಣೆ ಆಗಿರೋದು ನಾವು ನಮಗೆ ಸಿಕ್ಕಿರುವಂಥ ಸ್ಥಾನಗಳಲ್ಲಿ ಹೋಗಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತಾ. ಅದೇ ರೀತಿಯಾಗಿ ನಾವೆಲ್ಲ 6 ಜನ ಇವತ್ತು ಸರ್ಕಾರದ ನಿಯಮಾವಳಿಗೆ ಒಂದು ಅನುಗುಣವಾಗಿ ಎಲ್ಲ ವರ್ಗಾವಣೆ ಆಗಿದ್ದೀವಿ. ತಾವು ಈ ಒಂದು ಸುಂದರ ಸಮಾರಂಭವನ್ನು ಹಮ್ಮಿಕೊಂಡು ನಮಗೆ ಅಭಿನಂದಿಸಿರೋದು ಭಾಳ ಸಂತೋಷ. ಯಾಕಂದರೆ ಇವತ್ತು ನಾವು ಎಲ್ಲೇ ಸೇವೆ ಸಲ್ಲಿಸಲಿ ಒಂದು ಜನ ಅನುರಾಗಿಯಾಗಿ ಸೇವೆ ಸಲ್ಲಿಸಬೇಕು ಎಂಬುದು ನಮಗೆ ಇನ್ನಷ್ಟು ಕೂಡ ಒಂದು ಉತ್ಸಾಹ ಬರ್ತಾ ಇದೆ. ಯಾಕಂದರೆ ನಾವು ಸಿಬ್ಬಂದಿಯವರ ಜೊತೆಗೆ ಮತ್ತು ಸಮುದಾಯದ ಜೊತೆಗೆ ಸಂಘ ಸಂಸ್ಥೆಗಳ ಜೊತೆಗೆ ಎಲ್ಲರ ಜೊತೆಯಲ್ಲೂ ಕೂಡ ಇವತ್ತು ನಾವು ಹೊಂದಾಣಿಕೆಯಿಂದ ಕೆಲಸ ಮಾಡಿಕೊಂಡು ಹೋದ್ವು ಅಂದರೆ ನಮಗೆ ಎಲ್ಲಾದರೂ ಕೂಡ ಬೆಲೆ ಇರ್ತಾ ಎಂಬುದು ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪೋರ್ನಳದ ಎಲ್ಲ ಸಿಬ್ಬಂದಿ ವರ್ಗದವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಭಾಳ ಸಂತೋಷ. ಇಂಥ ಯಾರೇ ಸಿಬ್ಬಂದಿಯವರು ವರ್ಗಾವಣೆ ಆಗಲಿ ಅಲ್ಲಿ ಕೆಲಸ ಮಾಡಿ ಹೋಗಿರ್ತಾರೆ ಅಂದಮೇಲೆ ಒಂದು ಕೊಡುಗೆಯನ್ನು ಕೊಟ್ಟೋಗಿರ್ತಾರೆ. ತಮಗೆ ಎಷ್ಟು ಸೇವೆ ಸಲ್ಲಿಸಬೇಕಾಗಿರುತ್ತೋ ಅಷ್ಟು ಸೇವೆಯನ್ನು ಕೊಟ್ಟಿರ್ತಾರೆ. ಅಂಥ ಒಂದು ಸೇವೆಯನ್ನು ಅಭಿನಂದಿಸುವಂಥ ಕೆಲಸ ಮಾಡ್ತಿರೋಂಥದ್ದು ಭಾಳ ಸಂತೋಷ. ಹೀಗಾಗಿ ನಾವು ಕೂಡ ಇಲ್ಲಿ ಸೇವೆ ಮಾಡೋ ಟೈಮ್ನಲ್ಲಿ ಭಾಳಷ್ಟು ಕೂಡ ರಾಜೇಂದ್ರ ಸರ್ ನಾವು ಭಾಳಷ್ಟು ಕೂಡ ಸೇವೆಯನ್ನು ನೀಡಿದ್ದೀವಿ. ಯಾಕಂದರೆ ಕೊರೋನಾ ಟೈಮ್ನಲ್ಲಿ ತಮಗೆಲ್ಲ ಗೊತ್ತಿರೋಂಥ ವಿಷಯ, ಪ್ರತಿಯೊಂದು ಮನೆಗೆ ಹೋಗಿ ವಿಸಿಟ್ ಮಾಡಿ ಅವರಿಗೆ ಮನೆ ಹೊಲಿಸೋಂಥದ್ದು, ಬೇರೆ ಊರಿನಿಂದ ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಬಂದಂಥವ್ರಿಗೆ ಮನವೊಲಿಸಿ ಅವ್ರಿಗೆ ಕ್ವಾರಂಟೈನ್ ಮಾಡಿ ಅವರಿಗೆ ಮನೆಯಿಂದ ಹೊರಗೆ ಬರಲಾರ್ದಂಗೆ ರೋಗ ಹರಡಾರ್ದಂಗೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಅಂದರೆ ಭಾಳ ಕಷ್ಟಪಟ್ಟು ರೋಗವನ್ನು ನಿಯಂತ್ರಣ ತರುವಲ್ಲಿ ಯಶಸ್ವಿ ಮಾಡಿದ್ವಿ. ಅದೇ ರೀತಿಯಾಗಿ ತಾಯಿ ಮರಣ ಇರ್ಬೋದು, ಶಿಶು ಮರಣ ಇರ್ಬೋದು, ಎಲ್ಲನೂ ಕೂಡ ನಿಯಂತ್ರಣ ತರ ಸಲುವಾಗಿ ಭಾಳಷ್ಟು ಕೂಡ ಕೆಲಸ ಮಾಡಿದ್ವಿ. ಅದೇ ರೀತಿಯಾಗಿ ಇವತ್ತು ನನಗೆ ಪತ್ರಿಕಾ ಮಾಧ್ಯಮದವರು ಮಾನ್ವಿ ತಾಲೂಕಿನಲ್ಲಿ ನನಗೆ 29 ವರ್ಷ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ 29 ವರ್ಷದಲ್ಲಿ ಕೂಡ ನನಗೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಇವತ್ತು ಎಷ್ಟು ಸಹಕಾರ ಕೊಟ್ಟರು ಅಂತಂದರೆ, ನನಗೆ ಒಂದು 15 ದಿವಸ ಆಯಿತು, ಒಂದು ವಾರ ಆಯಿತು ನನ್ನ ನ್ಯೂಸ್ ಹೋಗಿಲ್ಲ ಅಂತಂದರೆ ಫೋನ್ ನಾನು ಮೇಲೆ ಫೋನ್ ಬರಕತ್ತಿದ್ವು. ಸರ್ ಯಾಕೆ ನಿಮ್ಮದು ವರದಿನ ಬರವಲ್ವು ಅಂತೇಳಿ. ನಮ್ಮ ಮಾಧ್ಯ ಸರ್ ಫಸ್ಟ್ ಫೋನ್ ಬಂತು, ಯಾಕ್ರೆ ನಿಮ್ಮದು ವರದಿನ ಬರವಲ್ವು ಅಂತಂದ್ರು. ಮತ್ತು ಆ ಕಡೆ ಪಾಮನ್ಕಲ್ದವ್ರಿಂದ ಬಂತು, ಶಿರವಾರ್ಲಿಂದ ಬಂತು, ಮಾನ್ವಿ ಒಳಗಡೆ ಅರ್ಧ ಜನರಿಗೆ ಗೊತ್ತಿಲ್ಲ ನಾನು ಬೇರೆ ಕಡೆ ಹೋಗಿರೋಂಥದ್ದು. ನನಗೆ ಮೇಲೆ ಇಲ್ಲ ಸರ್ ನಾನು ತಾಲೂಕು ಆಫೀಸರಿಗೆ ಮಾತಾಡ್ತೀನಿ, ಡಿಸ್ಟಿಕ್ ಆಫೀಸರಿಗೆ ಮಾತಾಡ್ತೀನಿ, ಶರಣ ಪ್ರಕಾಶ್ ಸರಿಗೆ ಮಾತಾಡ್ತೀನಿ ರೀ ಸರ್. ಬೇಡ್ರಿ ಸರ್, ಅದು ಸರ್ಕಾರದ ನಿಯಮ ಅನಿವಾರ್ಯ, ನಾವು ಹೋಗಲೇಬೇಕು. ಹೋಗಿದ್ದೀವಿ, ಆದರೆ ಅನುಕೂಲ ಆಯಿತು. ಮತ್ತೆ ಇಲಾಖೆಯವರು ಅನುಕೂಲ ಮಾಡಿಕೊಟ್ರೆ ಅಲ್ಲಿ ಒಂದಿಷ್ಟು ದಿವಸ ಇಲ್ಲೊಂದಿಷ್ಟು ಕೆಲಸ ಮಾಡ್ತೀನಿ ಸರ್, ಇದು ಸರ್ಕಾರದ ನಿಯಮ, ಹೋಗ್ಬೇಕಾಗಿತ್ತೆ, ನಾನು ಹೋಗಿನಿ ಸರ್ ಅಂತೇಳಿ ಅವರಿಗೆ ಒಂದು ಕನ್ವಿನಿಯನ್ಸ್ ಮಾಡಿ ಹೇಳಿದ ಮೇಲೆ ಆಯ್ತು ಸರ್ ನೋಡಮ್ಮ ಆದಷ್ಟು ನಿಮ್ಮನ್ನು ಕಡೆ ತರಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಂದ್ರೆ. ಈ ಒಂದು ಸೇವೆ ಏನು ನಾವು ಕೊಡ್ತಾ ಇದ್ವಿ ನಮ್ಮ ಯಾವತ್ತಿಗೂ ನಮ್ಮ ಬೆಂಬಲಕ್ಕೆ ಇರ್ತದ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಇವತ್ತು 8 ಉಪಕೇಂದ್ರದಲ್ಲಿ ಮತ್ತು 4 PSC ಎಲ್ಲಾದರೂ ಕೂಡ ನಮಗೆ ಪ್ರಜಾವಾಣಿ ರಿಪೋರ್ಟ್ರು ಬಸವರಾಜ್ ಭೋಗವತ್ ಸರ್ ಅವರು ಹೇಳಿದರು, ನೀವು ಎಲ್ಲೇ ಹೋಗಿರ್ತೀರಂದ್ರೆ ಅಕಸ್ಮಾತ್ ಈ ಏರಕ್ಕೆ ಹೋಗ್ಬಾರ್ದಾಗಿತ್ತು ಹೋಗಿರಂದ್ರೆ ಅಲ್ಲಿ ಏನೋ ಒಂದು ಘಟನೆ ಆಗಿರೋದು ಆರೋಗ್ಯ ಇಲಾಖೆಯಿಂದ, ಅದಕ್ಕೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತೀವಿ. ನೀವು ಎಲ್ಲಿ ಯಾವುದೇ ನೀವು ಹೋಗಲಾರ್ದು ಏರಿಯಾಕ್ಕೆ ಹೋಗಿರಂದ್ಮೇಲೆ ಅಲ್ಲೇ ನಿಮ್ಮನ್ನು ಅದಕ್ಕೆ ಕಳಿಸಿರ್ತಾರೆ, ಏನೇ ಒಂದು ತೊಂದರೆ ಆಗಿರ್ತದ ಅದನ್ನ ಒಂದು ಸಮಜಾಯಿಸಕ್ಕೆ ಕಳಿಸಿರ್ತಾರೆ ಅಂತೇಳಿ. ನಾನು ಹೋದ್ರೂ ಕೂಡ ನನ್ನನ್ನು ಗುರುತ ಮಾಡ್ತಾ ಇದ್ರು. ಯಾಕಂದರೆ ನೀವು ಏನೇ ಒಂದು ಸಮಸ್ಯೆಯನ್ನು ಬಗೆಹರಿಸಕ್ಕೆ ಹೋಗಿದ್ರೆ ಅದು. ಅದೇ ರೀತಿಯಾಗಿ ಮಾನ್ವಿ ತಾಲೂಕಿನ ನಿರ್ಮಾಲ್ಯಲ್ಲಿ ಒಂದು ಜಿಕಾ ವೈರಸ್ ಬಂತು. ಜಿಕಾ ವೈರಸ್ ಬಂದಾಗ ಫಸ್ಟ್ನೇ ಸಲ ನನಗೆ ಕಳಿಸಿದಾಗ ಎಲ್ಲ ಮಾಧ್ಯಮದ ಮಿತ್ರನ ಹಿಂದನೇ ಏನಾಯ್ತು ಸರ್ ನಾನು ಹೇಳಂಗನೇ ಇಲ್ಲ, ಬಿಡಂಗನೇ ಇಲ್ಲ, ನಡ್ಕನೇ ಇಲ್ಲ. ಈ ಕಡೆ ಹೇಳಿದ್ರೆ ಅಧಿಕಾರಿಗಳು ಏನು ತಪ್ಪು ಹೇಳಿದ್ರೆ ಅಧಿಕಾರಿಗಳಿಗೆ ಏನೋ ನಾನು ಇದಾದ್ನ ಅಂತೇಳಿ ಆ ಕಡೆ ಅವ್ರ ಜೊತೆಗೂ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಎಲ್ಲ ವಿಷಯವನ್ನು ಇಲಾಖೆಯ ಎಲ್ಲ ವಿಷಯಗಳನ್ನು ಒಂದು ಸಮನ್ವಯತೆಯಿಂದ ನಾವು ಇವತ್ತು ಜನರಲ್ಲಿ ಆರೋಗ್ಯ ಇಲಾಖೆಯಿಂದ ಸಿಗುತ್ತಿರುವಂಥ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡುತ್ತಾ ಅವರಿಗೆ ಏನು ಸೌಲಭ್ಯಗಳು ಸಿಗ್ತಾವ ಆ ಸೌಲಭ್ಯಗಳನ್ನು ಪಡೆದುಕೊಂಡು ಆರೋಗ್ಯವಾಗಿರಬೇಕು. ಆರೋಗ್ಯವೇ ಭಾಗ್ಯ. ಇವತ್ತು ನಮ್ಮ ಆರೋಗ್ಯ, ನಮ್ಮ ಆದ್ಯತೆ, ನಮ್ಮ
ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಸಮುದಾಯದಲ್ಲಿ ಕೆಲಸ ಮಾಡ್ತೀವಿ ಅಂದಮೇಲೆ ನಾವು ಸಮುದಾಯದವರಿಗೆ ಇವತ್ತು ಆರೋಗ್ಯ ಕೊಡುವಂಥ ಕೆಲಸವನ್ನು ಇವತ್ತು ನಾವು ಬೇರೆ ಇಲಾಖೆಯವರು ಏನೇ ಕೊಡ್ಬೋದು, ಆದರೆ ನಾವು ಆರೋಗ್ಯ ಸಂಪತ್ತನ್ನು ಇವತ್ತು ಆರೋಗ್ಯ ಇಲಾಖೆಯವರು ಕೊಡ್ತಾ ಇದ್ದೀವಿ. ಆರೋಗ್ಯ ಸಂಪತ್ತನ್ನು ಕೊಡೋದನ್ನು ಯಾವುದೇ ಇವತ್ತು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ನಾವು ಯಾವುದೇ ಭೇದ ಭಾವ ಮಾಡಂಗಿಲ್ಲ. ಎಲ್ಲರ ಮನೆಗೆ ವಿಸಿಟ್ ಮಾಡ್ತೀವಿ, ಎಲ್ಲರ ಮನೆಗೆ ಎನ್ಸಿ ನೋಡ್ತೀವಿ, ಎಲ್ಲರ ಮನೆಗೆ PNC ನೋಡ್ತೀವಿ. ಯಾವುದೇ ಶ್ರೀಮಂತರಿರಲಿ ಬಡವರಿರಲಿ ಎಲ್ಲರ ಮನೆಗೆ ಕೂಡ ಇವತ್ತು ಕಮ್ಯುನಿಕೇಬಲ್ ಡಿಸೀಸ್ ಇರ್ಬೋದು, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಯಾವುದೇ ಬರಲಿ ಅವ್ರ ಮನೆಗೆ ವಿಸಿಟ್ ಮಾಡಿ ಅವ್ರಿಗೆ ಏನೇನು ಸೇವೆ ಸಿಗಬೇಕು, ಏನೋ ಒಂದು ಸರ್ವಿಸನ್ನು ಕೊಡಬೇಕು ಎಲ್ಲ ಮುಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಂಥ ಸೇವೆಯನ್ನು ನಾವು ಯಾರೇ ಆಗಲಿ ಹುದ್ದೆ ಮುಖ್ಯ ಅಲ್ಲಿ ಇವತ್ತು ಯಾವುದೇ ಇರ್ಬೋದು, ಕ್ಲಿನಿಕಲ್ ಇರ್ಬೋದು, ನಾನ್ ಕ್ಲಿನಿಕಲ್ ಇರ್ಬೋದು, ಅವೇರ್ನೆಸ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಯಾವುದೇ ನಮಗೆ ಸರ್ಕಾರ ಕೊಟ್ಟಿರುವಂಥ ನಾವು ಸೇವೆಯನ್ನು ಜನರಿಗೆ ಮುಟ್ಟಿಸಿ ಬಂದರೆ ನಮಗೆ ಯಾವತ್ತೂ ಕೂಡ ಎಲ್ಲಿ ಹೋದ್ರೂ ಕೂಡ ಬೆಲೆ ಇರ್ತದ. ಹಂಗಾಗಿ ನಾವೆಲ್ಲರೂ ಕೂಡ ಇವತ್ತು ಜನರಿಗೆ ಒಂದು ಒಳ್ಳೆಯ ಆರೋಗ್ಯ ಸಂಪತ್ತನ್ನು ಕೊಡುವಂಥ ಕೆಲಸವನ್ನು ಸಮುದಾಯದಲ್ಲಿ ಆಶಾ ಕಾರ್ಯಕರ್ತರು ಇರ್ಬೋದು, ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಸಮುದಾಯ ಮಟ್ಟದಲ್ಲಿ ಕೆಲಸ ಮಾಡ್ತಿರುವಂಥ ಅಧಿಕಾರಿಗಳಿರ್ಬೋದು, ವೈದ್ಯಾಧಿಕಾರಿಗಳಿರ್ಬೋದು, ನಾವೆಲ್ಲರೂ ಕೂಡ ಜನರ ಒಂದು ಆರೋಗ್ಯ ಸಂಪತ್ತನ್ನು ಕಾಪಾಡೋದ್ರಿಂದ ಯಾವತ್ತು ನಮಗೆ ಜನಬೆಂಬಲ ಮತ್ತು ನಮ್ಮ ಸಿಬ್ಬಂದಿಯವರ ಬೆಂಬಲ ಯಾವತ್ತಿಗೂ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಂಗಾಗಿ ಈ ಸಂದರ್ಭದಲ್ಲಿ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ನಮ್ಮನ್ನು ಸಮುದಾಯ ಗುರುತಿಸ್ತದೆ ಎಂಬುದನ್ನು ನಾವು ಇವತ್ತು ಕಂಡುಕೊಂಡಿದ್ವಿ. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾನು ಬಂದು 13 ವರ್ಷ ಆಯಿತು, 15 ವರ್ಷ ಬ್ಯಾಕ್ವರ್ಡ್. ನನಗೆ ಇವೆಲ್ಲ ತವ್ರ ಮನೆ ಇದ್ದಂಗೆ, ನನ್ನ ಗಂಡನ ಮನೆಗೆ ಹೋದಂಗೆ ಆಗೈತೆ ಜವಳಗರಿಗೆ ಹೋಗಿನಂದ್ರೆ. ಯಾಕಂದರೆ ಈ ತವ್ರ ಮನೆಯಲ್ಲಿ ನಾನು ಯಾವ ಊರಿಗೇನೆ ಹೋಗಲಿ ಇಲ್ಲಿ ಯಾಕೆ ಹೋಗಿ ಅಂತ ಅಧಿಕಾರಿಗಳನ್ನು ಕೇಳ್ತಾ ಇದ್ದಲ್ಲ. ಆಡಳಿತ ವೈದ್ಯಾಧಿಕಾರಿಗಳಿರ್ಬೋದು, ತಾಲೂಕಾ ವೈದ್ಯಾಧಿಕಾರಿಗಳಿರ್ಬೋದು, ಡಿಸ್ಟಿಕ್ ಆಫೀಸರ್ ಇದ್ರು ಇಲ್ಲಿ ಇವತ್ತು ಇಲ್ಲಿ ಯಾಕೆ ಹೋಗಿ ನಾನು ಟೂರ್ ಪ್ರೋಗ್ರಾಮ್ ಹಚ್ಚಿ ನಾನು ಬೇರೆ ಕಡೆ ಹೋಗಿದ್ರು ಕೂಡ ಅಲ್ಲಿ ಏನೋ ಕೆಲಸ ಇರ್ತದ ಅದಕ್ಕೆ ಹೋಗಿರ್ತಾರೆ ಅಂತೇಳಿ ಅವರು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿರ್ತಿದ್ರು. ಹಂಗಾಗಿ ನಾನು ಒಂದು ಒಳ್ಳೆಯ ಸೇವೆಯನ್ನು ಒಂದು ನೀಡಿದ್ದೀನ ಅಂತ ನನಗೆ ಮನಸ್ಸಿಗೆ ಅನಿಸ್ತಾ ಇದೆ. ಹಂಗಾಗಿ ನನಗೆ ಕರೆಸಿ ಇಲ್ಲಿವರೆಗೂ ಸನ್ಮಾನ ಮಾಡಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೂ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ತಾಲೂಕಾ ಆರೋಗ್ಯಾಧಿಕಾರಿಗಳಿಗೂ ಮತ್ತು ಸಂಘ ಸಂಸ್ಥೆಯವರಿಗೂ, ಇವತ್ತು ಸಂಘ ಸಂಸ್ಥೆಯವರು ಕೂಡ ನಮಗೆ ಕರೆದು ಸನ್ಮಾನ ಮಾಡಿದರು. ವಿಮುಕ್ತಿ ಚಾರಿಟಬಲ್ ಟ್ರಸ್ಟ್ ಇರ್ಬೋದು, ಮತ್ತು ಜಾಗೃತಿ ಮಹಿಳಾ ಸಂಘಟನೆ ಇರ್ಬೋದು, ಕಾರ್ಮಿಕ ಸಂಘಟನೆ ಇರ್ಬೋದು, ಭಾಳಷ್ಟು ಸಂಘಟನೆಗಳು ಪೋತ್ನಾಳದಲ್ಲಿ ಎಷ್ಟು ಸಂಘಟನೆಗಳು ಅಂದರೆ ಎಲ್ಲರೂ ಕೂಡ ನನ್ನ ಹಿಂದೆ ಬೆಂಬಲ ಇರ್ತಿದ್ರು. ಏನೇ ಪ್ರೋಗ್ರಾಮ್ ಮಾಡಲಿ ನನ್ನ ಕರೆಸ್ತಾ ಇದ್ರು, ನಾನು ಕರೆಸಿ ಅವ್ರ ಜೊತೆಗೆ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಮ್ಮದು ಪೋತ್ನಾಳ PSC ಅಂದರೆ ಬ್ಲಡ್ ಡೊನೇಷನಲ್ಲಿ ಇಡೀ ಡಿಸ್ಟಿಕ್ನಲ್ಲಿ ನಂಬರ್ 1. ಬ್ಲಡ್ ಡೊನೇಷನ್ ಮಾಡಬೇಕು ಅಂದರೆ ಇಡೀ ಡಿಸ್ಟಿಕ್ನಾಗ ನಂಬರ್ 1. ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದಷ್ಟು ಎಲ್ಲೇ ಬೇರೆ ಎಲ್ಲೇ ಆಗಿಲ್ಲ. ಯಾಕಂದರೆ ಅಷ್ಟು ಬ್ಲಡ್ ಕೊಡಬೇಕು ಜನ ಬಂದು ಅಂತಂದರೆ ಎಷ್ಟು ಆರೋಗ್ಯ ಇಲಾಖೆಯ ಮೇಲೆ ಅವ್ರ ನಂಬಿಕೆ ಇಟ್ಟಿದ್ದಾರೆ ಎಂಬುದ್ರ ಬಗ್ಗೆ ನಮಗೆ ಇವತ್ತು ಅರ್ಥ ಆಗ್ತದ. ಹಂಗಾಗಿ ಇವತ್ತು ಪೋತ್ನಾಳ ಬೇರೆ ಬೇರೆ ಕಡೆ ಪೋತ್ನಾಳ ಅಂತಂದರೆ ಭಯ ಬೀಳುವಂಥ ವಾತಾವರಣ ಒಂದ್ಸಲ ಕ್ರಿಯೇಟ್ ಆಗಿತ್ತು. ಆದರೆ ಇವತ್ತು ಪೋತ್ನಾಳ ಅಂತಂದರೆ ಎಲ್ಲರೂ ಕೂಡ ಬರುವಂಥದ್ದು. ಇವತ್ತು ಇವತ್ತು ಜನರು ನಮ್ಮ ಇವತ್ತು ಪೋತ್ನಾಳದಲ್ಲಿ ಬ್ಲಡ್ ಕೊಟ್ಟು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಜೊತೆಗೆ ಒಂದು ಜನರ ಆರೋಗ್ಯವನ್ನು ಕೂಡ ಕಾಪಾಡ್ತಾ ಇದ್ದಾರೆ. ಹಂಗಾಗಿ ಅವರಿಗೆ ಕೂಡ ಇವತ್ತು ನಮಗೆ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ವಿವಿಧ ಸಂಘಟನೆಯವರು ಸಂಘದವರು ಮಾಡಿ ಒಂದು ಜನರಿಗೆ, ಗರ್ಭಿಣಿಯರಿಗೆ, ಬಾಣತಿಯರಿಗೆ, ಆಪತ್ಕಾಲದಲ್ಲಿ ಇರೋರಿಗೆ ಕೂಡ ಸಹಾಯ ಮಾಡಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ.